ಪ್ರಶ್ನೆಗೆ ಬೆಂಬಲವನ್ನು ಕೋರ್ತಾ, ಈಗಾಗಲೇ ಕೂಡ ರಾಜ್ಯದ ಅನೇಕ ಗಣ್ಯರು ನಮ್ಮನ್ನು ಅಗಲಿ ಇತಿಹಾಸ ಪುಟಗಳನ್ನು ಸೇರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸುಧಾಕರ್ ಅಣ್ಣವರು ಮತ್ತು ವೆಂಕಟರಮಣಪ್ಪ ಅಣ್ಣನವರು ಮತ್ತು ರಾಮಚಂದ್ರೇಗೌಡರು, KR ಶ್ರೀನಿವಾಸನವರು, ಪುಟ್ಟರಂಗನಾಥ್ನವರು, ಸೈಯದ್ ಯಾಸೀನ್ ಅವರು, ಶ್ರೀನಿವಾಸ್ ಅವರು, H ಚಂದ್ರಶೇಖರಪ್ಪನವರು, RG ವೆಂಕಟಾಚಲಯ್ಯನವರು, S ಕೃಷ್ಣಪ್ಪ, ಹನುಮಂತಪ್ಪನವರು ಮತ್ತು ಗಾನಕೋಗಿಲೆ ಜಾನಕಮ್ಮನವರು, ಆಶಾ ಭೋಸ್ಲೆ ಅವರು, ಇವರೆಲ್ಲರೂ ಕೂಡ ಇತಿಹಾಸ ಪುಟಗಳನ್ನು ಸೇರಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನನಗೆ ಬಹಳಷ್ಟು ಆತ್ಮೀಯವಾಗಿ ಮತ್ತು ನನ್ನ ರಾಜಕೀಯ ಜೀವನದಲ್ಲಿ ಕೂಡ ಅನೇಕ ಬಾರಿ ನನಗೆ ನನ್ನ ಸುಖದಲ್ಲಿ ಇದ್ದಾಗ ಕೂಡ ಕಷ್ಟದಲ್ಲಿ ಇದ್ದಾಗ ಅನೇಕ ಬಾರಿ ನನ್ನನ್ನು ಬೆಂಬಲ ಕೋರುವಂಥವ್ರು ನಮ್ಮ ದಿವಂಗತ D ಸುಧಾಕರ್ ಅಣ್ಣನವರು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಅನೇಕ ಜನರು ಬಹಳಷ್ಟು ಅವರವರ ಜಿಲ್ಲೆಯವರು ಮತ್ತು ತುಮಕೂರು ಜಿಲ್ಲೆಯವರು ಬಹಳಷ್ಟು ಅಚ್ಚುಕಟ್ಟಾಗಿ ಅವರ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿದರು. ಇವರ ಪರಿಚಯ ನನಗೆ ಸುಮಾರು 2001ರಿಂದ ಬಹಳಷ್ಟು ಆತ್ಮೀಯವಂತ ಪರಿಚಯರಾಗಿದ್ದರು. ನಾನು ಮೊದಲನೇ ಬಾರಿಗೆ ಅವ್ರ ಮನೆಗೆ ಹೋದಾಗ ಚಳ್ಳಕೆರೆಯಲ್ಲೇನೆ ಅವ್ರ ಮನೆ ಇತ್ತು. ಅವ್ರು ಇನ್ನೂ ಶಾಸಕರಾಗಿದ್ದಿಲ್ಲ. ಅನೇಕ ವ್ಯವಹಾರ ವಹಿವಾಟುಗಳನ್ನು ತೊಡ್ಕೊಂಡಿದ್ರು. ಆ ರೀತಿಯಾಗಿ 2007ರಲ್ಲಿ ಕೂಡ ಅವರು ಗಣಿಗಾರಿಕೆಯಲ್ಲಿ ಕೂಡ ತೊಡ್ಕೊಂಡಿದ್ರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ. ಹಾಗಾಗಿನೇ ಬಹಳಷ್ಟು ಆತ್ಮೀಯರಾಗಿ ನನ್ನ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು. 2001ರಲ್ಲಿ ನಾನು ಹೋದಾಗ 2002ರಲ್ಲಿ ನಾನು ಅವ್ರ ಮನೆ ಹತ್ರ ಹೋದಾಗ ಸುಮಾರು ಅವ್ರನ್ನ ನೋಡ್ತಾ ಇದ್ದೆ. ನಾನು ನೋಡ್ಲಿಕ್ಕೆ ಸುಮಾರು ಒಂದು 3/4 ತಾಸು ಬೇಕಾಯ್ತು. ಯಾಕಂದ್ರೆ ಅವ್ರ ಮನೆ ಮುಂದೆ ಅವ್ರ ಮನೆ ಹೆಸರು ಕೂಡ ಗೋಮಾತೆ ಅನ್ನುವಂಥ ಮನೆಯನ್ನ ಹೆಸರನ್ನು ಕೂಡ ಇಟ್ಕೊಂಡಿದ್ರು. ಆ ಮನೆಯನ್ನ ಹೆಸರು ನೋಡ್ಕೊಂಡು ಹೋದೆ. ನಾನು ಒಳಗಡೆ ಹೋದಾಗ ಅವರು ಹೇಳ್ತಾ ಇದ್ರು, ನಾನು ಗೋಮಾತೆಗಳನ್ನ ಬಹಳಷ್ಟು ಅತ್ಯಂತ ಪ್ರಾಮಾಣಿಕವಾಗಿ ಪೂಜೆ ಮಾಡಿ ಅದನ್ನ ಪ್ರೀತಿಸುವಂತ ಒಂದು ವ್ಯಕ್ತಿಯಾಗಿದ್ದೀನಿ ಅಂತೇಳಿ ನಾನು ಒಳಗೆ ಹೋದಾಗ ಒಂದು ಅರ್ಧ ಗಂಟೆ ನಂತರ ಅವರು ಒಳಗಡೆ ಹೋದಾಗ ಈ ಮಾತುಗಳನ್ನು ಹೇಳ್ತಾ ಇದ್ರು. ಸುಮಾರು ಅವತ್ತು ನಾನು ಪ್ರಥಮ ಭೇಟಿಯಲ್ಲಿನೇ ಅವ್ರನ್ನ ನೋಡಿದಾಗ ಸುಮಾರು ಒಂದು 100 ಲಾರಿಯಷ್ಟು ಮೇವನ್ನ ಅವರ ಆಫೀಸ್ ಮುಂದೆ ನಿಲ್ಸ್ಕೊಂಡಿದ್ರು. ಯಾಕೆ ನಿಲ್ಸ್ಕೊಂಡಿದ್ರು ಅಂದ್ರೆ, ಇಲ್ಲಪ್ಪ ನಾನು ನಮ್ಮ ಗೋಮಾತೆಗಳು ಇಲ್ಲೆಲ್ಲ ಬರ ನಡೀತಾ ಇದೆ, ಆ ಬರದ ನಮ್ಮ ಬಡ ಜನರೇ ಇರುವಂತ ಜಾಸ್ತಿ ಜನರು ಇರುವಂತ ಒಂದು ಕ್ಷೇತ್ರದಲ್ಲಿ ನಾನು ಕೊಡಬೇಕಂತೇಳಿ ಸುಮಾರು ಒಂದು 100 ಲೋಡಕ್ಕೂ ಮೇಲ್ಪಟ್ಟು ಗೋವನ್ನು ಜಾನುವಾರುಗಳಿಗೆ ಮೇವನ್ನು ಕೊಡ್ತಾ ಇದ್ರು. ಅಂತ ಸಂದರ್ಭ ಅತ್ಯುತ್ತಮವಾದಂಥ ವ್ಯಕ್ತಿ ಇವತ್ತು ನಮ್ಮನ್ನೇ ಅಗಲಿ ಹೋಗಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಅವರು ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು. ಅದರಲ್ಲಿ ಮುಖ್ಯವಾಗಿ 2004ರಲ್ಲಿ ಶಾಸಕರಾದ್ಮೇಲೆ ಅನೇಕ ಬಾರಿ ನಾನು ಪರಿಚಯ ಆಗಿದ್ರು. ಆದರೆ 2008ರಲ್ಲಿ ಡಿಲಿಮಿಟೇಷನ್ ಬಂದ ಮೇಲೆ ಅವರು 2008ರಲ್ಲಿ ಮತ್ತೆ ಚಳ್ಳಕೆರೆ ಬಿಟ್ಟು ನಮ್ಮ ಹಿರಿಯೂರಿಗೆ ಹೋಗಿ ಅಲ್ಲಿ ಕಂಟೆಸ್ಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದರು. ಅವ್ರು ಬಂದಾಗ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಾಗ ಸುಮಾರು ಅವತ್ತಿನ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಅವತ್ತು ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ನಮ್ಮ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರು ಇಲ್ಲೇ ಇದ್ರು. ಅವರೊಟ್ಟಿಗೆ ನಾವೆಲ್ಲ ಸೇರಿ ಸರ್ಕಾರವನ್ನು ರಚನೆ ಮಾಡುವಂತ ಸಂದರ್ಭದಲ್ಲಿ ಸುಧಾಕರ್ ಅಣ್ಣನವರು ಮತ್ತು ನಮ್ಮ ನರೇಂದ್ರ ಸ್ವಾಮಿ ಅವರು, ನಮ್ಮ ಶಿವರಾಜ್ ತಂಗಡಿಗೆ ಅವರು ಮತ್ತು ಗೂಳಿಯಟ್ ಶೇಖರ್ ಅವರು, ಇವರೆಲ್ಲರೂ ವೆಂಕಟರಮಣಪ್ಪನವರು, ಇವರೆಲ್ಲರೂ ಸೇರಿ ಒಂದು ಗುಂಪು ಮಾಡಿಕೊಂಡು ಹ್ಯಾಟ್ರಿ ಹೋಟ್ಲಲ್ಲಿ, ಇವತ್ತು ಅದು ರ್ಯಾಡಿಸನ್ ಬ್ಲೂ ಆಗಿದೆ, ಹ್ಯಾಟ್ರಿ ಹೋಟ್ಲಲ್ಲಿ ಒಂದು ರೂಮಲ್ಲಿ ಕುಂತಿದ್ರು. ಅಲ್ಲಿ ಕುಂತಾಗ ಅವರೆಲ್ಲರೂ ಬಂದು ಅದನ್ನ ಯಾವ ರೀತಿ ಸರ್ಕಾರ ರಚನೆ ಮಾಡಬೇಕಂತ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಹತ್ರ ಹೋದಾಗ ನನಗೆ ಆತ್ಮೀಯ ಸ್ನೇಹಿತರು ಗೂಳಿಯಟ್ ಶೇಖರ್ ಅವರು ಕರ್ಕೊಂಡು ಹೋದ್ರಲ್ಲಿ. ಅವ್ರ ರೂಮಲ್ಲಿ ಇದ್ರು. ಅಲ್ಲಿ ಹೋದ್ ಕೂಡಲೇ ಸುಧಾಕರ್ ಅಣ್ಣ ಇದ್ದ, ಏನ್ ಗುರು ಬಂದ್ಬಿಟ್ಟಿ ಅಂತ ಹೇಳಿ. ಅಂದ್ರೆ ಅತ್ಯಂತ ಆತ್ಮೀಯರಾಗಿದ್ರು. ಯಾವುದೇ ಪ್ರಮಾಣದಲ್ಲಿ ಅವರು ಅವತ್ತು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕನ್ನುವಂತ ಸ್ಥಿತಿಯಲ್ಲಿದ್ರು. ಆದರೆ ಅವರೆಲ್ಲ ಕೂಡ ಗುಂಪು ಸೇರ್ಕೊಂಡು ಬಿಜೆಪಿ ಪಕ್ಷವನ್ನು ಅಧಿಕಾರ ತರುವಲ್ಲಿ ಯಶಸ್ವಿ ಆದರು. ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿಯಾಗಿ ಇವತ್ತು ಅನೇಕ ಸಂದರ್ಭದಲ್ಲಿ ಅನೇಕ ಬಾರಿ ಜೀವನದಲ್ಲಿ ಏಳು ಬೀಳುಗಳನ್ನ ಬಿದ್ದು ಅವರು ಮತ್ತೆ ಎದ್ದು ಬಂದು ನಿಂತರು. ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ರು, ಬಹಳ ಹಾಸ್ಯ ಚಟಾಗಿಯಾಗಿರ್ತಿದ್ರು ಅಂತೇಳಿ. ಅವ್ರ ಕೋಪ ತಾವು ನೋಡಿರ್ಬೋದು, ನರೇಂದ್ರ ಸ್ವಾಮಿ ಅಣ್ಣವ್ರೆ ಕೋಪ ಕೂಡ ನೋಡಿರ್ತೀರಿ. ನಾನು ಅದನ್ನ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀನಿ. ಇಲ್ಲೇ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಅಶೋಕಣ್ಣನವರು ಇಲ್ಲೇ ಇದ್ದಾರೆ. ಅವತ್ತು 2009ರಲ್ಲಿ ಡಿಸ್ಕ್ವಾಲಿಫೈ ಆದಾಗ ಇದೇ ನಮ್ಮ ಸಭಾಧ್ಯಕ್ಷರು ಇದು ಹಿಂದ್ಗಡೆನೆ ಒಂದು ಗಲಾಟೆ ನಡೆದು ಬಿಡ್ತು. ಆ ಗಲಾಟೆಯಲ್ಲಿ ನಮ್ಮ ಅಶೋಕಣ್ಣನವರು ಆ ಕಡೆ ನಿಂತಿದ್ರು, ಈ ಕಡೆ ಸುಧಾಕರಣ್ಣ ನಿಂತಿದ್ದೆ. ನಾನು ಸುಧಾಕರಣ್ಣನ ಪಕ್ಕದಾಗೆ ನಿಂತಿದ್ದೆ. ಸುಧಾಕರಣ್ಣನ ನೋಡ್ಲಿಕ್ಕೆ ಎತ್ತರ ಕಡಿಮೆ, ನಾನು ಅಷ್ಟೇ ಇದ್ದೀನಿ.
ಅಷ್ಟೇ ಎತ್ತರ ಕಡಿಮೆದಲ್ಲಿದ್ದಾಗ ಆ ಅಶೋಕಣ್ಣನ ಮೇಲೆ ಫುಲ್ ಜೋರಾಗಿ ಹೋಗ್ಬಿಟ್ರೆ ನಾನು ನೀನು ನೋಡ್ಕೊಳ್ಳೋಣ ಅಂತೇಳಿ ನಾನು ಹೇಳ್ದೆ, ಅಣ್ಣ 6 ಅಡಿ ಇದಾರಣ್ಣ ಅಶೋಕಣ್ಣ, ನೀನು ಹೋದ್ರೆ ಏನ್ ಮಾಡ್ತಾರ ಗೊತ್ತಂದ್ರೆ, ಗುರು ಬಿಟ್ಬಿಟ್ಟು ಗುರು, ನನ್ನ ಎದೆಗಾರಿಕೆಯಲ್ಲಿ ಗುಂಡಿಗೆಯಲ್ಲಿ ನನಗೆ ಪವರ್ ಇದೆ ಅಂತ ಒಂದು ವಿಚಾರವನ್ನು ಹೇಳ್ತಾ ಇದ್ರು. ಅಂದ್ರೆ ಅವರು ಹಾಸ್ಯದಲ್ಲೇ ಅಲ್ಲ, ಅವರ ಪ್ರವೃತ್ತಿ ಯಾವ ರೀತಿ ಆಕ್ರೋಶ ಬಂದಾಗ ಯಾವ ರೀತಿ ಇರ್ತಾ ಇದ್ರು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಅಶೋಕಣ್ಣವರು ಕೂಡ ಬಹಳಷ್ಟು ಆತ್ಮೀಯರಾಗಿದ್ರು. ಅವ್ರು ಅವತ್ತು ಜಗಳ ನಡ್ಕೊಂಡ್ರು, ಮತ್ತೆ ಕೋರ್ಟ್ಗೆ ಹೋದ್ರು, ಬಂದ್ರು, ಮತ್ತೆ ಮಂತ್ರಿಗಳಾದ್ರು. ಈ ರೀತಿಯಂತ ಸಂದರ್ಭ ನಾವು ಕಣ್ಣಾರೆ ನೋಡಿದ್ವಿ. ಅಶೋಕಣ್ಣವರು ಕೂಡ ಬಹಳಷ್ಟು ಆತ್ಮೀಯರಾಗಿದ್ರು. ಅದಕ್ಕಿಂತ ಮುಖ್ಯವಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರಿಗೆ ಬಹಳಷ್ಟು ಆತ್ಮೀಯರಾಗಿದ್ರು. ನಾನು ಅವರ ಮನೆ ಇಲ್ಲೇ ನಮ್ಮ ಸದಾಶಿವನಗರದಲ್ಲ, ಸಂಜಯ್ ನಗರದಲ್ಲಿ ಅವ್ರ ಮನೆ ಇತ್ತು. ನಾನು ಅನೇಕ ಬಾರಿ ನನ್ನ ಸಂದರ್ಭದಲ್ಲಿ ನಾನು ನಾನು ಕಷ್ಟಗಳಲ್ಲಿದ್ದಾಗ ನನಗೆ ಫೋನ್ ಮಾಡ್ತಾ ಇದ್ರೆ, ಗುರು ಬಾ, ಎಲ್ಲಿದ್ದಿ ಬಾ ಅಂತೇಳಿ, ನಮ್ಮ ಸಾಹೇಬ್ ಹತ್ರ ಹೋಗೋಣ ಬಾ, ಸಾಹೇಬ್ ಇದ್ದ, ನಿನಗೇನು ಭಯ ಆಗಲ್ಲ ಅಂತೇಳಿ ಮಾನ್ಯ ಅಂದಿನ DCM ಸಾಹೇಬ್ರು ಮುಖ್ಯಮಂತ್ರಿ ಅವರು ಇವತ್ತು ಮುಖ್ಯಮಂತ್ರಿ ಆಗ್ರೆ ಅವ್ರ ಬಗ್ಗೆ ನನಗೆ ಅನೇಕ ಬಾರಿ ಹೇಳ್ಕೊಂಡು ಬರ್ತಾ ಇದ್ರು. ಗುರು ನಿನಗೆ ಗೊತ್ತಿಲ್ಲ, ಒಳ್ಳೆಯವರು ಇದ್ದಾರೆ, ನಾವೆಲ್ಲರೂ ಕೂಡ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನುವಂಥ ವಿಚಾರವನ್ನ ಅನೇಕ ಬಾರಿ ಹೇಳ್ಕೊಂಡು ಬರ್ತಾ ಇದ್ರು. ಅದರಲ್ಲಿ ನಾನು ಅವ್ರ ಮನೆ ಸಂಜಯ್ ನಗರದಲ್ಲಿ ಇದ್ದಾಗ ಅವ್ರ ಮನೆ ಹೋಗಿದ್ದೆ. ನಾನು ಹೋಗಿದಾಗ ಮನೆ ಮುಂದೆನೆ ಸ್ಮಶಾನ ಇತ್ತು. ಏನಣ್ಣ ಇಲ್ಲಿದೆಯಾ ಅಂತ ಹೇಳ್ದೆ. ಗುರು ನಾನೆಲ್ಲ ರಾತ್ರಿ ಯಾರು ಬೇಡ ಅಂದಾಗ ಬೇಜಾರಾದಾಗ ಇಲ್ಲೇ ಕಿಟಕಿ ತೆಕ್ಕೊಂಡು ಆ ಸ್ಮಶಾನ ನೋಡ್ಕೊಂಡು ಕೂಡ್ತೀನಿ, ಆತ್ಮಕ್ಕೆ ಎಲ್ಲ ಆತ್ಮಗಳ ಜೊತೆಗೆ ಮಾತಾಡ್ತೀನಿ ಅನ್ನುವಂಥ ವಿಚಾರವನ್ನ ಹಾಸ್ಯಾಸ್ಪದವಾಗಿ ಹೇಳ್ಕೊಂತು ಅಂತ ಒಂದು ಪ್ರವೃತ್ತಿ ಹೊಂದಿರುವಂತವರು ಇವತ್ತು ನಮ್ಮನ್ನ ಅಗಲಿ ಹೋಗಿದ್ದಾರೆ. ನನಗೂ ಕೂಡ ಕಷ್ಟ ಇದ್ದಾಗ ನೀನು ಏನು ಎದೆಗುಂದ್ಬೇಡ, ನಿಮ್ ಜೊತೆಗೆ ನಾವೆಲ್ಲ ಇದ್ದೀವಿ, ಇಂಥವನ್ನೆಲ್ಲ ಕೂಡ ಕಷ್ಟ ಬಂದಾಗ ನಾವೆಲ್ಲರೂ ಕೂಡ ಎದುರಿಸಬೇಕು, ನಮ್ಮ ಜೊತೆಗೆ ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವತ್ತು ಹೇಳಿ ನನಗೆ ಬೆಂಬಲವಾಗಿ ನಿಂತು ಇವತ್ತು ಮಾಡಿದಂಥ ವ್ಯಕ್ತಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಇವತ್ತು ದೇವರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ಬಹುಶಃ ಅವರ ಸಮಾಜ ಚಳ್ಳಕೆರೆಯಲ್ಲಿ 1000 ಜನ ಕೂಡ ಇಲ್ಲ. ನಾನು ಕೇಳಿದೆ, ಅಣ್ಣ ಎಷ್ಟು ಜನ ಇದ್ದೀರಾ ಅಂತೇಳಿ. ನಮ್ಮ ಮನೆಗಳು ಇರೋದೇ 74 ಮನೆ. 74 ಮನೆ ತಗೊಂಡ್ರೆ 164 ಓಟ್ ಮಾತ್ರ ಇದಾವೆ ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಚಳ್ಳಕೆರೆ ಭಾಗದಲ್ಲಿ ಹೇಳಿದ್ರು ಅವರು. ಅಂದ್ರೆ 164 ಜನಸಂಖ್ಯೆ ಇರುವಂತವರು ಶಾಸಕರಾಗ್ತಾರಂದ್ರೆ ಯಾವ ರೀತಿಯಾದಂತ ಒಂದು ಪ್ರವೃತ್ತಿಯನ್ನು ಅವರು ಇಟ್ಕೊಂಡಿರ್ತಾರೆ ಆ ಭಾಗದಲ್ಲಿ ಅನ್ನುವಂಥ ವಿಚಾರವನ್ನು ಹೇಳಿ, ಅಲ್ಲಿ ಅನೇಕ ಹಿಂದುಳಿದವರು, ದಲಿತರು, ಮುಖ್ಯವಾಗಿ ನಮ್ಮ ವಾಲ್ಮೀಕಿ ಜನಾಂಗದ ಜೊತೆಗೆ ಅತ್ಯಂತ ಆತ್ಮೀಯರಾಗಿದ್ರು. ಅವರು ಒಬ್ಬ ವಾಲ್ಮೀಕಿ ತರನೇ ಇರ್ತಾ ಇದ್ರು. ಅವ್ರ ಜೊತೆಗೆ ಹೋಗೋದು, ಊಟ ಮಾಡೋದು, ಬೆರೆಯೋದು, ಅಣ್ಣ ಮಾವ ಚಿಕ್ಕಪ್ಪ ಬಾ ಅಂತೇಳಿ ಅನ್ನುವಂಥ ವಿಚಾರವನ್ನ ತೆಲುಗಲ್ಲಿ ಕನ್ನಡದಲ್ಲಿ ಮಾತಾಡ್ಕೊಂತ ಅವ್ರ ಎಲ್ಲರನ್ನ ಒಡನಾಟಕ್ಕೆ ಇಟ್ಕೊಂಡು ಹೋಗುವಂತವ್ರು. ಅವರು ನಿಜವಾಗ್ಲೂ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದನ್ನ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ, ಮತ್ತೊಬ್ಬ ನಮ್ಮ ವೆಂಕಟರಮಣಪ್ಪನವರು ಇವತ್ತು ಹಿಂದುಳಿದವರಲ್ಲಿ ಬಹಳ ದೊಡ್ಡ ನಾಯಕರಾಗಿ ಅಜಾತ ಶತ್ರುವಾಗಿ ಅವರು ಬೆಳೆದು ಬಂದಿದ್ರು. ಅವರು ನನಗೆ ಬಹುಶಃ ನನ್ನ ಜೊತೆಗೆ ಇವತ್ತು ನಮ್ಮ ಮುನಿಯಪ್ಪಣ್ಣನವರು ಹೇಳ್ತಾ ಇದ್ರು, ತೆಲುಗಲ್ಲೇ ಮಾತಾಡ್ತಿದ್ರು ಅಂತೇಳಿ. ನಾವು ಕೂಡ ಬಾರ್ಡ್ರಲ್ಲಿ ಇದ್ದಿದ್ದಕ್ಕೆ ತೆಲುಗಲ್ಲೇ ಸದಾ ಯಾವತ್ತು ನೋಡಿ ಕೂಡ ತೆಲುಗಲ್ಲೇ ಮಾತಾಡ್ತಿದ್ರು. ಅವರು ಹಿರಿಯ ಅಣ್ಣನ ತರನೇ ನಾವು ಯಾವತ್ತೂ ಕೂಡ ಆ ಅಜ್ಜ ಯಾವತ್ತೂ ಕೂಡ ನಮಗೆ ಅನೇಕ ವಿಚಾರಗಳನ್ನ ಕೂಡ ನಮ್ಮ ಬೆಂಬಲವಾಗಿ ನಿಂತುಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಇವತ್ತು ಅವ್ರ ಮಗ ಕೂಡ ಇವತ್ತು ಶಾಸಕರಾಗಿ ಇಲ್ಲಿ ಬಂದಿದ್ದಾರೆ. ಅದರ ಜೊತೆಗೆ ಅವರು ಬಹುಶಃ ಕರ್ನಾಟಕದಲ್ಲಿ ಇಷ್ಟು ಪ್ರಚಲಿತರಾಗಿದ್ರು. ಆದ್ರೆ ನನಗೆ ತಿಳಿದಂತದ್ದನ್ನೇ ಕರ್ನಾಟಕಕ್ಕಿಂತ ಜಾಸ್ತಿ ಆಂಧ್ರ ಪ್ರದೇಶದಲ್ಲಿ ಅವರ ಬೆಂಬಲಿಗರಾಗಿರ್ಬೋದು, ಅವರಿಗೆ ಬಹಳ ಜನಪ್ರಿಯರಾಗಿದ್ರಲ್ಲಿ. ಅಂದಿನ ನಮ್ಮ PCC ಅಧ್ಯಕ್ಷ ಆಗಿರುವಂತ ರಘುವೀರ ರೆಡ್ಡಿ ಅವರು ಅವ್ರ ಜೊತೆಗೆ ಬಹಳ ಒಡನಾಟ ಇಟ್ಕೊಂಡಿದ್ರು. ಅವತ್ತು ಅನಂತಪುರ ಮತ್ತು ಹಿಂದೂಪುರ ಜಿಲ್ಲೆಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಜನಪ್ರಿಯತೆ ಇತ್ತು. ಅಲ್ಲಿ ಅನಂತಪುರ ಜಿಲ್ಲೆಯಿಂದ ಪರಿಟಾಲ ರವಿ ಅನ್ನುವಂಥವ್ರಾಗಿರ್ಬೋದು, ಇವ್ರ ಕುಟುಂಬ ಬಹಳ ಆತ್ಮೀಯರಾಗಿದ್ದರು. ಪ್ರತಿಯೊಂದು ಸಂದರ್ಭದಲ್ಲಿ ಇವ್ರಿಗೆ ಕಷ್ಟ ಬಂದಾಗ ಅಲ್ಲಿಗೆ ಹೋಗ್ತಾ ಇದ್ರು, ಅವ್ರಿಗೆ ಕಷ್ಟ ಬಂದಾಗ ಇಲ್ಲಿಗೆ ಬರುವಂತ ಒಂದು ವ್ಯವಸ್ಥೆಯಲ್ಲಿ ಅವರು ಇಟ್ಕೊಂಡಿದ್ರು. ಪ್ರತಿಯೊಬ್ಬರು ಕೂಡ ಆತ್ಮೀಯವಾಗಿ ನೋಡ್ಕೊಂಡು ಹೋಗುವಂತದ್ದು, ಸ್ನೇಹಜೀವಿ ಆಗಿದ್ದಿದ್ರು ಇವತ್ತು ಅನ್ನುವಂಥ ವಿಚಾರವನ್ನು ತಿಳಿಸಿ, ಮೊನ್ನೆ ವೆಂಕಟರಮಣಪ್ಪನವರು ಕೂಡ ಅನೇಕ ಸಂದರ್ಭದಲ್ಲಿ ಕೂಡ ಅವರು ಕೂಡ 2008ರಲ್ಲಿ ಅನೇಕ ಏಳು ಬೀಳುಗಳನ್ನ ಮಾಡಿಕೊಂಡು ಅವ್ರ ಗುಂಪನ್ನು ಕಟ್ಕೊಂಡು ಅವ್ರ ಗುಂಪನ್ನ ಜಯಶೀಲರಾಗಬೇಕಂತೇಳಿ ನರೇಂದ್ರ ಸ್ವಾಮಿ ಅಣ್ಣನವರಾಗಿರ್ಬೋದು, ಶಿವರಾಜ್ ತಂಗಡಿಗೆ ಅವರನ್ನ ಆಗಿರ್ಬೋದು, ಗೂಳಿಯಟ್ ಶೇಖರ್ಗೆ ಅವರು ಒಬ್ಬ ಹಿರಿಯಣ್ಣನಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥ ವಿಚಾರವನ್ನು ತಿಳಿಸಿ, ವೆಂಕಟರಮಣಪ್ಪ ಅನ್ನೋರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಈಗಾಗಲೇ ಕೂಡ ಅನೇಕ ಜನರು ಎಲ್ಲ ಗಣ್ಯರು ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮುಖ್ಯವಾಗಿ ಸೈಯದ್ ಯಾಸೀನ್ ಅಣ್ಣನವರು ಕೂಡ ರಾಯಚೂರು ಭಾಗದಿಂದ ಅನೇಕ ಬಾರಿ ಜನಪ್ರಿಯರಾಗಿದ್ದರು, ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದರು. ಅವರ ಒಂದು ನಿಧನಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ಕೂಡ ಶ್ರೀಮತಿ S ಜಾನಕಿ ಅವರು ಇವತ್ತು ಗಾನಕ್ಕೆ ಹೋಗಿಲಿ ಅನ್ನುವಂಥ ವಿಚಾರದಲ್ಲಿ ಇದ್ದಾಗ ಅವರು ಅಕಾಲಿಕವಾಗಿ ಮರಣ ಹೊಂದಿದ ಕೂಡಲೇ
ಅವ್ರ ಸಾಕು ಆಗಿರುವಂತ ಶ್ರುತಿ ಬಾಲ ಅಂತೇಳಿ ನನ್ನ ತಂಗಿಗೆ ಬಹಳಷ್ಟು ಆತ್ಮೀಯರಾಗಿದ್ರು ಅವರು. ಅವ್ರ ಜೊತೆಗೆ ಅವ್ರ ಅಳಿಯ ಅಚ್ಯುತ ಸುಂದರ್ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಫೋನ್ ಮಾಡಿಬಿಟ್ಟು ನನಗೆ ಅವರು ಪ್ರಥಮವಾಗಿ ಹಿಂಗಾಗಿದೆ ಅಂತೇಳಿ ತಿಳಿಸಿದ್ರು. ನಾನು ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯಮಂತ್ರಿ ಅವರಿಗೆ ನಾನು ತಿಳ್ಸಕ್ ಹೋದಾಗ ಮುಖ್ಯಮಂತ್ರಿ ಅವರು ಬೇರೆ ಯಾವುದೋ ಕಾರ್ಯಕ್ರಮದಲ್ಲಿದ್ರು. ಅವರು OSD ಆಗಿರುವಂತವರ ನಮ್ಮ ಶ್ರೀಧರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ ಏನ್ ಬೇಕು ಅಂತ ಹೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿ ಅವರು ನನಗೆ ಆಂಧ್ರ ಪ್ರದೇಶದಿಂದ ಅನೇಕ ಗುಂಟೂರು ಭಾಗದಿಂದ ಅವರು ಜನಿಸಿದಂತವ್ರು. ಆಂಧ್ರ ಪ್ರದೇಶದಿಂದ ಅನೇಕ MLAಗಳು, ಅನೇಕ ಹಾಡನ್ನು ಆಡುವಂತವ್ರು, ಗಾನಕಿಯರು, ಹಾಡುವಂತವ್ರು, ಮ್ಯೂಸಿಕ್ ಡೈರೆಕ್ಟರ್ಗಳು ಬಹಳಷ್ಟು ಜನ ನನಗೆ ಫೋನ್ ಮಾಡಿಬಿಟ್ಟು ನಮ್ಮ ಮೇಡಮ್ಗೆ ಈ ರೀತಿಯಾದಂತ ನಮಗೆ ಸಂತಾಪವನ್ನು ಅಂದ್ರೆ ಸರ್ಕಾರಿ ಗೌರವವನ್ನು ಕೊಡ್ತಾರ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿ ಅವಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು. ಅದಾದ ನಂತರ ಬಹಳ ಜನ ನಮ್ಮ ಆಂಧ್ರ ಪ್ರದೇಶದಿಂದ ಬರಬೇಕು ಅನ್ನುವಂಥ ವಿಚಾರದಲ್ಲಿ ನಮಗೆ ಒಂದು 2-3 ದಿನ ನಮಗೆ ಕಾಲಾವಕಾಶ ಮಾಡಿಕೊಡ್ಬೇಕಂದಾಗ ಮುಖ್ಯಮಂತ್ರಿ ಅವರು ಕೇಳಿದಾಗ 2-3 ದಿನ ಇಟ್ಕೊಂಡ್ರು ಪರವಾಗಿಲ್ಲಪ್ಪ, ಅವ್ರು ಯಾವತ್ತು ಮಾಡಿದ್ರು ಕೂಡ ನಮ್ಮ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಅವರಿಗೆ ಗೌರವಪೂರ್ವಕವಾಗಿ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಅಂತೇಳಿ ಅವತ್ತು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು. ಆ ರೀತಿಯಾಗಿ ಸದಾ ನಮ್ಮ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಹಾಡುಗಳನ್ನು ಹಾಡ್ತಾ ಅನೇಕ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡ್ತಾ ನಮ್ಮ ಜಾನಕಿ ಅಮ್ಮನವರ ಆತ್ಮಕ್ಕೂ ಶಾಂತಿಯನ್ನು ಸಿಗಬೇಕಂತ ಹೇಳಿ ಕೇಳಿ ಶ್ರೀಮತಿ ಆಶಾ ಭೋಸ್ಲೆ ಅವರು ಕೂಡ ಅವತ್ತು ಅನೇಕ ಕೊನೆ ಉಸಿರಿರೋರು ಕೂಡ ಅವರು ಬಹಳಷ್ಟು ಹಾಡುಗಳನ್ನು ಹಾಡ್ಕೊಂಡು ಬಂದಿದ್ರು. ಅವರು ನಮ್ಮ ಹಂಪಿ ಉತ್ಸವ ಬಂದಾಗನೇ ಅವ್ರಿಗೆ ವಯಸ್ಸನ್ನು ಕೇಳಿದಾಗ 74-78 ವರ್ಷ ಅಂತೇಳಿ ಅವರು ಬಹಳ ಖುಷಿಯಿಂದ ಹೇಳ್ತಾ ಇದ್ರು. ಅಂದ್ರೆ 78 ವರ್ಷದಲ್ಲಿ ಇದೀವಿ ಅಂತೇಳಿ 2011 ಹೇಳ್ತಾ ಇದ್ರು. ಆ ರೀತಿಯಾಗಿ ಅವರ ಒಂದು ಹಾಡನ್ನು ಹಾಡ್ತಾ ಇಡೀ ದೇಶವನ್ನೇ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಆಶಾ ಭೋಸ್ಲೆ ಅಮ್ಮ ಅಕ್ಕನವರು ಕೂಡ. ಅವರು ಕೂಡ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವತ್ತು ಮಾನ್ಯ HD ದೇವೇಗೌಡ ಅವರ ಧರ್ಮಪತ್ರಿ ಆಗಿರುವಂತಹ ಚೆನ್ನಮ್ಮ ಅಮ್ಮನವ್ರನ್ನ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದ್ದಿಲ್ಲ. ನಾನು ಮೊನ್ನೆ ಮರಣ ಹೊಂದಿದಾಗನೇ ಅವರು ಹೋಗ್ಬಿಟ್ಟು ಅವ್ರನ್ನ ನೋಡಿ ಬಂದಿದ್ದೆ. ಆದ್ರೆ ಬಹಳಷ್ಟು ಜನರ ಇವತ್ತೇನು ಇಡೀ ರಾಜ್ಯದಂತ ಅವ್ರನ್ನ ಕೊಂಡಾಡ್ತಿದೆ. ಅಂದ್ರೆ ಮನೆಗೆ ಹೋದಾಗ ಊಟ ಕೊಡ್ತಾರೆ, ನೀರು ಕೊಡ್ತಾರೆ, ಎಲ್ಲರನ್ನ ಏನಂತೇಳಿ ವಿಚಾರವನ್ನು ಕೇಳ್ಕೊಂಡು ಅವ್ರಿಗೆ ಪತಿಗಳಿಗೆ ಯಾವುದೇ ತೊಂದರೆ ಆಗ್ಲಾರ್ದೇನೆ ಅವರು ಎಷ್ಟು ಕೆಲಸನ ಕಡಿಮೆ ಮಾಡುವಂತ ಒಂದು ಕೆಲಸವನ್ನ ಅವರು ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿ ತುಂಬಾ ಖುಷಿ ಆಗುತ್ತೆ. ಒಬ್ಬ ಹೆಣ್ಣುಮಗಳು ಯಾವ ರೀತಿ ಇರಬೇಕು, ಒಬ್ಬ ಗೃಹಿಣಿಯಾಗಿ ಯಾವ ರೀತಿ ಇರಬೇಕು, ಒಬ್ಬ ರಾಜಕೀಯ ವ್ಯಕ್ತಿಯ ಒಬ್ಬ ಪತ್ನಿ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಉದಾಹರಣೆಯನ್ನ ಇಡೀ ರಾಜ್ಯಕ್ಕೆ, ಜನತೆಗೆ, ದೇಶಕ್ಕೆ ಕೊಟ್ಟು ಹೋಗಿರುವಂತಹದ್ದು ನಮ್ಮ ಶ್ರೀಮತಿ ಚೆನ್ನಮ್ಮ ಅಮ್ಮನವರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಹೇಳಿ ಕೇಳಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಫಸ್ಟ್ ಟೈಮ್